ರಾಕೇಶ್ ಶಾರುಂಡಿ ಹೈದರಾಬಾದ್ನ ವನಸ್ಥಲೀಪುರಂನಲ್ಲಿ ನಡೆದಂತಹ ಬರ್ಬರವಾದಂತಹ ಹತ್ಯೆ ಇವತ್ತು ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಒಬ್ಬ ಟೆಕ್ಕಿ ಆಕೆ ಗರ್ಭಿಣಿ ಅಂತಲೂ ಕೂಡ ನೋಡದೆ ಕನಿಷ್ಠ ಪಕ್ಷದ ಮಾನವೀಯತೆ ಕರುಣೆ ಏನೂ ಕೂಡ ಇಲ್ಲದಂತೆ ಆಕೆಯ ಮನೆಗೆ ನುಗ್ಗಿ ಆಕೆಯನ್ನು ಬರ್ಬರವಾಗಿ ಹತ್ಯೆಗೈದಿರ್ತಕ್ಕಂಥ ಘಟನೆ. ಅವನು ಯಾವ ರೀತಿಯಾಗಿ ಪ್ರೀ ಪ್ಲಾನ್ಡ್ ಮಾಡಿದ್ದ, ಆಕೆ ಪ್ರಾಣವನ್ನು ತೆಗಿಲಿಕ್ಕೆ ಅವನು ಪೂರ್ವ ನಿಯೋಜಿತವಾಗಿ ಏನೆಲ್ಲ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ದ. ಸದ್ಯ CCTV ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಆತ ಒಂದು 4-5 ಲೀಟ್ರು ಪೆಟ್ರೋಲ್ನ ಹಿಡಿದುಕೊಂಡು ಆ ಒಂದು ಅಪಾರ್ಟ್ಮೆಂಟ್ನ ಕಾರಿಡಾರ್ನಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ವೈರಲ್ ಆಗ್ತಾ ಇದ್ದಾವೆ. ಹೈದರಾಬಾದ್ನಲ್ಲಿ ಈ ಥರದ ಅನೇಕ ಘಟನೆಗಳನ್ನು ಇತ್ತೀಚೆಗೆ ಪದೇ ಪದೇ ಕೇಳ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸಮಾಜ ಯಾವ ದಿಕ್ಕಿನೆಡೆಗೆ ಸಾಗ್ತಾ ಇದೆ ಅಂತ. ಈ ಕೇಸ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೋಡಿ, 29 ವರ್ಷದ ಅಮಾಯಕ ಮಹಿಳೆ ಆಕೆ ಸುನೀತಾ ಅಂತ. ಈಗ ಆಕೆ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಟೆಕ್ಕಿ ಆತನು ಕೂಡ ಏನು ಪರಮ ನೀಚನಲ್ಲ ಅಥವಾ ಪರಮ ಪಾಪಿ ಅಂತ ನಾನು ಹೇಳ್ತಾ ಇಲ್ಲ. ಇವರಿಬ್ಬರು ಕೂಡ ಅನ್ಯೋನ್ಯವಾಗಿ ಬದುಕು ಜೀವನ ದಾಂಪತ್ಯವನ್ನು ನಡೆಸಿದವರು. ಮೊದಲಿಗೆ ಎಲ್ಲ ಚೆನ್ನಾಗಿತ್ತು. ನೋಡಿ, 2022ರಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಇಬ್ಬರು ಕೂಡ ಟೆಕ್ಕಿಗಳೇ. ಇದಾದ ಮೇಲೆ ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ ಕೆನಡಾಕ್ಕೆ ಹೋಗ್ತಾರೆ. ಆ ಕೆನಡಾದಲ್ಲಿ ಇವರೊಬ್ಬರ ನಡುವಿನ ಸಾಂಸಾರಿಕ ದಾಂಪತ್ಯ ಕಲಹಗಳು ಶುರುವಾಗುತ್ತೆ. ಮೊದಲು ಪ್ರೀತಿಯಿಂದ ಜೀವನ ನಡೀತಾ ಇರುತ್ತೆ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ, ಜಗಳ ಗಲಾಟೆ ಪ್ರತಿನಿತ್ಯ ಇದೇ ಆಗಿಬಿಡುತ್ತೆ. ನಾವು ಇತ್ತೀಚೆಗಂತೂ ಈ ಥರದ ಅನೇಕ ಘಟನೆಗಳನ್ನು ಕೇಳ್ತಾನೆ ಇದ್ದೀವಿ. ಪ್ರತೀಕಾರ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಗಂಡ ಹೆಂಡತಿಯ ವಿರುದ್ಧವಾಗಿ, ಹೆಂಡತಿ ಗಂಡನ ವಿರುದ್ಧವಾಗಿ, ಎಲ್ಲೋ ನನ್ನ ಪ್ರೇಯಸಿ ಇನ್ನೊಬ್ಬರನ್ನ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಉದ್ದೇಶಕ್ಕೆ, ಇನ್ನೊಂದು ಕಡೆ ಮರ್ಯಾದಾ ಹತ್ಯೆ, ಸಾಲು ಸಾಲು ಈ ರೀತಿಯಾದಂಥ ಕ್ರೈಮ್ ರೇಟ್ಸ್ಗಳನ್ನು ಪದೇ 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 ಕೇಳ್ತಾ ಇರೋದು. ಒಂದು ಅಮೂಲ್ಯ ಜೀವದ ವ್ಯಾಲ್ಯೂ ಕೂಡ ಗೊತ್ತಿಲ್ಲದಂತೆ ಯಾಕೆ ಪ್ರತಿನಿತ್ಯ ಈ ಥರದ ಘಟನೆಗಳನ್ನೇ ನಾವು ಕೇಳ್ತಾ ಇದ್ದೀವಿ ಅಂತ. ಇಡೀ ಕೆಲವೊಬ್ರು ಇನ್ನೂ ಒಂದು ರೀತಿಯಾಗಿ ಮಾತನಾಡ್ತಾರೆ, ಈ ಯುಗವೇ ಅಂತ್ಯ ಆಗೋ ಸಮಯ ಸಮೀಪಿಸ್ತಾ ಇದೆ ಅನ್ನೋ ರೀತಿ. ಯಾಕೆಂದರೆ ನಾವೇ ಪಡೆದಾಡ್ಕೊಂಡು ಎಲ್ಲೋ ಪ್ರಾಣವನ್ನು ತಕ್ಕೊಂಡ್ಬಿಡ್ತೀವ ಮುಂದೆ ಭವಿಷ್ಯದಲ್ಲಿ ಅಂತ. ನೋಡಿ, ಈ ಕೇಸ್ನಲ್ಲೂ ಕೂಡ ಹೇಳ್ತೀನಿ ನಾನು. 29 ವರ್ಷದ ಮಹಿಳೆ ಸುನೀತಾ, ನಾನು ಹೇಳಿದ್ನಲ್ವ ಆರಂಭದಲ್ಲಿ, ಈ ಟೆಕ್ಕಿ ಇಬ್ಬರು ಕೂಡ ಟೆಕ್ಕಿಗಳೇ ಮದುವೆಯಾಗಿ ಕೆನಡಾದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. 2022ರಲ್ಲಿ ಅದ್ಧೂರಿಯಾಗಿ ಭಾರತದಲ್ಲೇ ಮದುವೆ ಆಗಿದ್ದಂಥ ಜೋಡಿ. ಅದಾದ ಮೇಲೆ ಕೆನಡಾದಲ್ಲಿ ಇವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ಆಕೆ ಡಿಸೈಡ್ ಮಾಡ್ಕೋತಾಳೆ, ಇವನಿಂದ ನಾನು ಡಿವೋರ್ಸ್ ಪಡೆದುಕೊಳ್ಬೇಕು ಅಂತ. ಕೇವಲ 2 ವರ್ಷ ಜೀವನ ನಡೆಸಿದ್ದು. ಅಷ್ಟೊತ್ತಿಗೆ ಇವ್ರ ದಾಂಪತ್ಯವೇ ಸಾಕ ಹೋಗ್ಬಿಟ್ಟಿರುತ್ತೆ ಅವಳಿಗೆ. ಹಾಗಾಗಿ 2024ರಲ್ಲಿ ಇದೇ ಮುಂಬೈನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ಕೂಡ ದಾಖಲಿಸ್ತಾಳೆ. ಕೌಟುಂಬಿಕ ಹಿಂಸಾಚಾರದ ಕೇಸನ್ನು ಕೂಡ ಗಂಡನ ವಿರುದ್ಧವಾಗಿ ಈಕೆ ದಾಖಲಿಸ್ತಾಳೆ. ನೋಡಿ, 2024ನೇ ಗಂಡನನ್ನು ತೊರೆದು ಭಾರತಕ್ಕೆ ಸುನೀತಾ ವಾಪಸ್ ಆಗ್ತಾಳೆ. ಅದಾದಮೇಲೆ ಆತನೂ ಕೂಡ ಅಲ್ಲಿಂದ ಬಂದು ಪದಂಪಲ್ಲಿ ಅಂತ ಒಂದು ಊರಿನಲ್ಲಿ ತನ್ನ ತಾಯಿಯ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದರೆ ಯಾವಾಗ ಈ ತಾಯಿ, ಅವರ ಹುಡುಗನ ತಾಯಿ ಸಾವನ್ನಪ್ತಾರೆ, ಅದಕ್ಕೂ ಕೂಡ ಆಕೆಯೇ ಕಾರಣ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿರ್ತಕ್ಕೆ. ಸ್ವಲ್ಪ ಹಿಂಸೆ, ಮಾನಸಿಕವಾದಂಥ ಖಿನ್ನತೆ ಇವೆಲ್ಲವೂ ಕೂಡ ತಾಯಿ ಕೂಡ ನೋವಿನಲ್ಲಿ ಬಳಲ್ತಾ ಇರೋದ್ರಿಂದ ತನ್ನ ಸೊಸೆ ಹೀಗೆ ಮಾಡಿಬಿಟ್ಲಲ್ಲಪ್ಪ ಅನ್ನೋ ಒಂದು ಖಿನ್ನತೆಗೆ ಜಾರಿ ಆಕೆಯೂ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಅನ್ನೋ ರೀತಿಯಾಗಿ ಈತನೂ ಕೂಡ ಥಿಂಕ್ ಮಾಡ್ತಾನೆ. ಇನ್ನೊಂದು ಕಡೆ ಈತ ಕೆನಡಾದಿಂದ ಭಾರತಕ್ಕೆ ಬಂದ ಒಂದು ಕೌಟುಂಬಿಕ ದೌರ್ಜನ್ಯದ ಕೇಸ್ ಒಂದು ಕಡೆ ನಡೀತಾ ಇದೆ ಕೇಸ್. ಈಕೆ ಮತ್ತೆ ಇನ್ನೊಂದು ಕೂಡ ಮದುವೆ ಆಗಿದ್ದಾಳೆ, ಡಿವೋರ್ಸ್ ಕೂಡ ಪಡೆದುಕೊಳ್ತಾರೆ. 2024ರ ನಂತರ ಡಿವೋರ್ಸನ್ನು ಕೂಡ ಪಡೆದುಕೊಂಡು 2025ರಲ್ಲಿ ಈಕೆ ಮದುವೆನೂ ಕೂಡ ಆಗ್ತಾಳೆ. ಈತ ಮಾಜಿ ಪತಿ ಆಗ್ತಾನೆ, ಆಕೆ ಕೂಡ ಈತನಿಗೆ ಮಾಜಿ ಪತ್ನಿಯಾಗಿ ಬದಲಾಗ್ತಾಳೆ. ಆಕೆ ಒಂದು ಹೊಸ ಸಂಸಾರವನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾಳೆ. ಇದು ಕೇಸ್. ಆದರೆ ಈತನಿಗೆ ಯಾವಾಗ ಈ ಕೌಟುಂಬಿಕ ಹಿಂಸಾಚಾರದ ಕೇಸ್ ದಾಖಲಾಗುತ್ತೆ, ಈತ ಮತ್ತೆ ಕೆನಡಾಕ್ಕೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದರೆ ಪೊಲೀಸ್ನವರು ಈತನ ವಿರುದ್ಧವಾಗಿ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿರ್ತಾರೆ ಈತನನ್ನು ಬಂಧಿಸ್ಲಿಕ್ಕೆ. ಒಂದು ಅದಾದ ನಂತರ ಈತನ ಪಾಸ್ಪೋರ್ಟನ್ನು ಅಮಾನತು ಕೂಡ ಮಾಡಿರ್ತಾರೆ. ಯಾವಾಗ ಪಾಸ್ಪೋರ್ಟ್ ಸಸ್ಪೆಂಡ್ ಆಗುತ್ತೋ ಈತ ಮತ್ತೆ ಕೆನಡಾಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು, ಈತನ ಸಂಸಾರ ನುಚ್ಚುನೂರಾಯಿತು, ಛಿದ್ರವಾಯಿತು. ಇನ್ನೊಂದು, ಈತ ಉದ್ಯೋಗ ಕಳೆದುಕೊಂಡ, ನಿರುದ್ಯೋಗಿ ಆಗಿಬಿಟ್ಟ, ಬದುಕು ಕಷ್ಟವಾಯಿತು. ಇನ್ನೊಂದು ಕಡೆ ತಾಯಿಯನ್ನು ಕಳೆದುಕೊಂಡ, ಅನಾಥ ಭಾವ. ಈ ಮೂರು ಇದೆಯಲ್ಲ, ಹೆಂಡತಿಯನ್ನು ಕಳೆದುಕೊಂಡಿದ್ದು, ಕೆಲಸವನ್ನು ಕಳೆದುಕೊಂಡಿದ್ದು, ಇನ್ನೊಂದು ಕಡೆ ಅಮ್ಮನನ್ನು ಕಳೆದುಕೊಂಡಿದ್ದು, ಇದೆಲ್ಲವೂ ಸೇಡಾಗಿ ಬದಲಾಗುತ್ತೆ. ಮುಂದೆ ಆತ ಪ್ಲಾನ್ ಮಾಡೋದೇ ನೋಡಿ, 2 ಚಾಕುಗಳನ್ನು ಖರೀದಿ ಮಾಡೋದು, ಒಂದು ಡ್ರಿಲ್ಲಿಂಗ್ ಮಿಷಿನ್ನ ಖರೀದಿ ಮಾಡೋದು, ಇನ್ನೊಂದು ಕಡೆ ಪೆಟ್ರೋಲ್ನ ಒಂದು 5 ಲೀಟ್ರು ಪೆಟ್ರೋಲ್ನ ತೆಗೆದುಕೊಳ್ಳೋದು. ಈ ಮೂರಲ್ಲೂ ಕೂಡ ಯಾವುದ್ರಲ್ಲಾಗುತ್ತೋ ಅದರಲ್ಲಿ ಆಕೆ ಪ್ರಾಣವನ್ನು ತೆಗಿಬೇಕು ಅಂತ.
ನೋಡಿ, ಭಾರತದಲ್ಲಿದ್ದಾನೆ, ಅಲ್ಲೇ ಪದಂಪಲ್ಲಿಯಲ್ಲಿದ್ದಾನೆ. ಅದಾದ ನಂತರ ಈಕೆ ಎಲ್ಲಿ ವಾಸವಾಗಿದ್ದಾಳೆ ಅನ್ನೋದನ್ನ ಕಂಡುಹಿಡಿಬೇಕಲ್ವಾ. ಕೋರ್ಟ್ ಅಂತೂ ಡಿವೋರ್ಸ್ ಕೊಟ್ಟುಬಿಟ್ಟಿದೆ, ಆಕೆ ಎಲ್ಲಿದ್ದಾಳೆ ಅನ್ನೋ ಹುಡುಕಾಟ. ಅದಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ಕೊಳ್ತಾನೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಕೆಯ ಪ್ರೊಫೈಲ್ನ ಸರ್ಚ್ ಮಾಡಿ ಆಕೆ ಎಲ್ಲಿದ್ದಾಳೆ ಅನ್ನೋದನ್ನ ತಿಳಿದುಕೊಳ್ತಾನೆ. ಆಕೆ ಆಂಧ್ರ ಪ್ರದೇಶದ ವನಸ್ಥಲೀಪುರಂನಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ 4ನೇ ಮಹಡಿಯಲ್ಲಿ ವಾಸವಾಗಿರ್ತಾಳೆ. ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ಪರಿಶೀಲನೆ ನಡೆಸ್ತಾನೆ. ಅದಕ್ಕೋಸ್ಕರವಾಗಿ ಆಕೆ ಎಲ್ಲಿದ್ದಾಳೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಒಂದು ಹಾಸ್ಟೆಲ್ನಲ್ಲಿ ಈತ ವಾಸ ಕೂಡ ಮಾಡ್ತಾ ಇರ್ತಾನೆ. ಒಂದು ಮಾನಸಿಕವಾಗಿ ಜರ್ಜರಿತನಾಗ್ಬಿಟ್ಟಿದ್ದಾನೆ ಈತ. ತುಂಬ ಪ್ಲ್ಯಾನ್ಡ್ ಮಾಡಿ ಆಕೆನ ಮುಗಿಸ್ಬೇಕು ಅನ್ನೋ ಎಲ್ಲ ಥರದ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಅದಾದ ಮೇಲೆ ನೋಡಿ, ಈತ ನೇರವಾಗಿ ಅಪಾರ್ಟ್ಮೆಂಟ್ ಬಳಿ ಬಂದು, ಈಗ ಮಾಧ್ಯಮಗಳಲ್ಲೆಲ್ಲ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ನಲ್ವ ನಾನು, ಆ ಕಾರಿಡಾರ್ ಮುಖಾಂತರವಾಗಿ ಪೆಟ್ರೋಲ್ನ ತೆಗೆದುಕೊಂಡು, 2 ಚಾಕುಗಳನ್ನು ತೆಗೆದುಕೊಂಡು, ಆ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ತೆಗೆದುಕೊಂಡು ಒಂದು ಬ್ಯಾಗ್ನಲ್ಲಿ ಹಾಕೊಂಡು ನೇರವಾಗಿ ಆ 4ನೇ ಮಹಡಿಗೆ ಹೋಗ್ತಾನೆ. ನೋಡಿ, ಅತ್ತೆ ಅದೇ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಹೊರಗಿರ್ತಕ್ಕಂಥ ಲಾಬಿಲಿ ನಿಂತ್ಕೊಂಡಿರ್ತಾರೆ. ಆಕೆ ಗೊತ್ತಿಲ್ಲ ಅತ್ತೆಗೆ ಯಾರು ಈತ ಏನು ಅನ್ನೋದು ಸಡನ್ನಾಗಿ ಗಮನಿಸ್ಲಿಕ್ಕೆ ಆಗಿಲ್ಲ. ನೋಡಿದ್ರೆ ತಕ್ಷಣ ಗೊತ್ತಾಗ್ಬಿಡೋದು. ಅತ್ತೆ ಹೊರಗಿರೋದ್ರಿಂದ ಆಕೆಗೆ ಅತ್ತೆಗೆ ಯಾಮಾರಿಸಿ ನೇರವಾಗಿ ರೂಮ್ನೊಳಗೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ದೋನೆ ಚಾಕುವಿನಿಂದ ಆಕೆಗೆ ತಲೆ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿ ಆಕೆಯ ಪ್ರಾಣವನ್ನು ಕೂಡ ತೆಗಿತಾನೆ. ತಕ್ಷಣಕ್ಕೆ ಹೊರಗಿದ್ದಂಥ ಅತ್ತೆ ಅಕ್ಕಪಕ್ಕದವರಿಗೆ, ಹೊರಗಿನವರಿಗೆ ತಿಳಿಸೋ ಕೆಲಸ, ಪೊಲೀಸ್ನವ್ರಿಗೂ ಕೂಡ ತಿಳಿಸೋ ಕೆಲಸ, ಅವ್ರ ಸಂಬಂಧಿಕರು ಎಲ್ಲರೂ ಕೂಡ ಬಂದು ಇದನ್ನು ತಡೆಯೋ ಕೆಲಸವನ್ನು ಏನಾದರೂ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಆದರೆ ಆತ ಒಳಗಿಂದ ಪೆಟ್ರೋಲ್ನೆಲ್ಲ ಅಲ್ಲಿ ಹಾಲ್ನಲ್ಲಿ ಸುರಿದ್ಬಿಟ್ಟು, ನಾನು ಬೆಂಕಿ ಹಚ್ಚಿಬಿಡ್ತೀನಿ ನೀವೇನಾದರೂ ಬರ್ಲಿಕ್ಕೆ ಟ್ರೈ ಮಾಡಿದ್ರೆ ಅಂತ ಹೆದರಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಪೊಲೀಸ್ನವರು ಕೂಡ ಬರ್ತಾರೆ. ಅವನು ಒಳಗೆ ಅಡಗಿ ಕೂತ್ಕೊಳ್ತಾನೆ. ಅದು ಕೂಡ ಹಾಲ್ನಲ್ಲ, ಹೋಗಿ ಶೌಚಾಲಯದಲ್ಲಿ ಹೋಗಿ ಅಡಗಿ ಕೂತ್ಕೊಳ್ತಾನೆ. ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅವನಿಗೆ ಬೇರೆ ಆಪ್ಷನ್ಸ್ ಇಲ್ಲ, ಒಳಗೆ ಇರಬೇಕು. ಆದರೆ ನನ್ನ ದ್ವೇಷ, ನನ್ನ ಪ್ರತೀಕಾರ, ನಾನು ಇಟ್ಟಂಥ ಸೇಡನ್ನಂತೂ ತೀರಿಸ್ಕೊಂಡೆ, ಈಗ ನನಗೊಂದು ಸ್ವಲ್ಪ ನಿಟ್ಟುಸಿರು ಬಿಡೋ ಹಾಗಾಯಿತು ಅನ್ನೋ ರೀತಿಯಾದಂಥ ಪರಿಕಲ್ಪನೆ, ಮನಸ್ಥಿತಿ ಆತನದ್ದು. ಪೊಲೀಸರು ಹಾಗೂ ಹೀಗೂ ಮಾಡಿ ಹರಸಾಹಸ ಮಾಡಿ ಒಳಗೆ ನುಗ್ತಾರೆ. ಅಲ್ಲಿಂದ ಮತ್ತು ಸ್ವಲ್ಪ ಸಮಯ ತೆಗೆದುಕೊಂಡು ಶೌಚಾಲಯದಿಂದ ಆತನ ಕರ್ಕೊಂಡು ಬರ್ತಾರೆ. ಪೊಲೀಸರ ವಿಚಾರಣೆ ವೇಳೆ ಆತನು ಕೂಡ ಹೇಳಿದಾನೆ. ಆದರೆ 3 ತಿಂಗಳ ಗರ್ಭಿಣಿ ಅಂತೆ ಆಕೆ. ಪಾಪ 3 ತಿಂಗಳ ಗರ್ಭಿಣಿ ಅಂತಲೂ ಕೂಡ ಲೆಕ್ಕಿಸದೆ ಆಕೆಯನ್ನು ಈ ರೀತಿಯ ಬರ್ಬರವಾಗಿ ಹತ್ಯೆಗೈದ್ನಲ್ಲ ಅನ್ನೋ ಆಕ್ರೋಶ ಜನಸಮೂಹದಿಂದ. ಇನ್ನೊಂದು ಕಡೆ ನಾವು ಯೋಚನೆ ಮಾಡಬೇಕಾಗತ್ತೆ, ಯಾಕೆ ಸಂಬಂಧಗಳು ಇಷ್ಟು ಬೇಗ ಫೇಲ್ ಆಗ್ತಾ ಇದ್ದಾವೆ, ಹೊಂದಾಣಿಕೆ ಇಲ್ಲ, ಅಥವಾ ಆತನ ಮಾತನ್ನು ನಾನು ಏನು ಕೇಳಬೇಕು ಅನ್ನೋ ಅಹಂಕಾರ, ಸ್ವಾಭಿಮಾನ, ನನ್ನದೇ ನಡಿಬೇಕು ಅನ್ನೋ ಇವೆಲ್ಲವುಗಳಿಂದ ಈ ಥರದ ಕೃತ್ಯಗಳು ಕೂಡ ನಡೀತಾ ಇರ್ಬೋದು. ಇನ್ನೊಂದು ಕಡೆ ಈತನ ಹತಾಶೆ ಇರ್ಬೋದು, ಒಂದು ಕಡೆ ನನ್ನ ಜೀವನವೇ ಕಳಚಿ ಹೋಯಿತು ಈಕೆ ಕಡೆಯಿಂದ ಅಂತ, ಉದ್ಯೋಗ ಇಲ್ಲದಂತಾಗಿದ್ದು, ಅದು ಕೂಡ ಕಾರಣ ಇರ್ಬೋದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರದ್ದು ತಪ್ಪು ಯಾರದ್ದು ಸರಿ, ಬದಲಾಗ್ತಾ ಇರತಕ್ಕಂಥ ಸಮಾಜ, ಇದೆಲ್ಲದರ ಕುರಿತಾಗಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರ್. ಧನ್ಯವಾದ.